ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರತಿ ಚಿಂತಾಮಣಿ. ಕಲಾಲೋಕದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನನ್ನ ಕತೆ ನಿಮ್ಮ ಜೊತೆ ಎಂಬ ವಿಶೇಷವಾದ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ. ಈ ಸ್ಪರ್ಧೆಗಾಗಿ ನಾನು ನನ್ನ ಖುಷಿಯ ಸಂಗತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಬೇಕೆಂದು ಇಷ್ಟಪಟ್ಟೆ. ನಾನು ಕವನಗಳನ್ನು ಬರೆಯೋದು, ಹಾಡು ಹೇಳೋದು, ಚಿತ್ರಕಲೆ, ಕಸೂತಿ, ರಂಗೋಲಿ ಬಿಡಿಸೋದು ಇವೆಲ್ಲವೂ ಕೂಡ ನಾನು ಮೈಗೂಡಿಸ್ಕೊಂಡು ಬಂದಿರುವಂತಹ ಹವ್ಯಾಸಗಳು. ಈ ಹವ್ಯಾಸಗಳು ನನ್ನ ವ್ಯಕ್ತಿತ್ವಕ್ಕೆ ಒಂದು ಮೆರುಗು ನೀಡಿದೆ ಅಂತ ಹೇಳಿದ್ರೂ ತಪ್ಪಾಗಲ್ಲ. ನನ್ನ ಎಲ್ಲ ಹವ್ಯಾಸಗಳಿಗೆ ಪ್ರೋತ್ಸಾಹದಾಯಕವಾಗಿ ಈಗ ಚಿಲುಮೆ ಥರ ಇರೋದು ಕಲಾಲೋಕ. ನನ್ನ ಬರಹಕ್ಕೆ ಇದಕ್ಕೂ ಮುಂಚೆ ಪ್ರೋತ್ಸಾಹ ಸಿಕ್ಕಿದೆ. ಕಲಾವೃತ್ತ ಅನ್ನೋ ಒಂದು ಮಾಸಿಕ ಪತ್ರಿಕೆಯ ಬಳಗದವರು ನನ್ನ ಬರಹಗಳನ್ನು ಅವರು ಪ್ರಕಟಿಸಿ ಯುವ ಬರಹಗಾರರು ಅಂತ ಹೇಳಿ ನನ್ನನ್ನು ಗುರುತಿಸಿ ಪ್ರಶಂಸನೀಯ ಪತ್ರವನ್ನು ಕೂಡ ನೀಡಿದ್ದಾರೆ. ನನ್ನ ಬರಹಕ್ಕೇನೋ ಪ್ರೋತ್ಸಾಹ ಸಿಕ್ಕಿತ್ತು, ಆದರೆ ನನ್ನಲ್ಲಿ ಅಳಿದುಳಿದಂಥ ಚಿಕ್ಕ ಪುಟ್ಟ ಪ್ರತಿಭೆ ಅಂದರೆ ಹಾಡು ಹೇಳೋದು, ಚಿತ್ರಕಲೆ ಇವ್ಯಾವುದಕ್ಕೂ ಕೂಡ ಎಲ್ಲೂ ಪ್ರೋತ್ಸಾಹ ಸಿಕ್ಕಿರಲಿಲ್ಲ. ಆದರೆ ನನ್ನ ಪ್ರಯತ್ನ ನಾನು ಯಾವತ್ತೂ ಬಿಟ್ಟಿಲ್ಲ. ಏನೇ ಮಾಡಿರಲಿ, ಚಿತ್ರ ಬರೀಲಿ, ಕಸೂತಿ ಮಾಡಿರಲಿ, ಇವನ್ನು ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಳ್ತಾ ಇದ್ದೆ. ಕೆಲವರು ಮೆಚ್ಚುಗೆನ ಸೂಚಿಸ್ತಾ ಇದ್ರು, ಕೆಲವರು ಮೆಚ್ಚುಗೆನ ಸೂಚಿಸ್ತಿರ್ಲಿಲ್ಲ. ಆದರೆ ನನ್ನ ಕರ್ತವ್ಯ ನಾನು ಯಾವತ್ತೂ ಬಿಟ್ಟಿಲ್ಲ. ಕಲಾ ಲೋಕ ಅನ್ನೋದು ನಂಗೆ ಪರಿಚಯ ಆಗೋಕ್ಕಿಂತ ಮುಂಚೆನೇ ನಾನು ಈ ಹವ್ಯಾಸಗಳನ್ನು ಮೈಗೂಡಿಸ್ಕೊಂಡಿದ್ದೆ. ಕಲಾಲೋಕ ನನಗೆ ಪರಿಚಯ ಆದಮೇಲೆ ನನ್ನ ಹವ್ಯಾಸಕ್ಕೆ ಒಂದು ಚಿಲುಮೆ ಆಗಿದೆ ಅದು ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆಂದರೆ ನಾನು ದಿನಾನೂ ಈಗ ಚಿತ್ರ ಬರೆಯೋದು, ಕವನಗಳನ್ನು ಬರೆಯೋದು, ಹಾಡು ಹೇಳೋದು ಇವೆಲ್ಲ ಮತ್ತೆ ಮತ್ತೆ ನನ್ನಲ್ಲಿ ಹೊಸತನವನ್ನು ಉಂಟು ಮಾಡಿದೆ ಕಲಾಲೋಕ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಅದರಂತೆಯೇ ನನಗೆ ಕಲಾತಾರೆ ಅನ್ನೋದು ಸಿಕ್ಕಾಗಂತೂ ನಾನು ನಿಜವಾಗ್ಲೂ ಕಣ್ಣಾಲೆಗಳು ತುಂಬಿತ್ತು ನನಗೆ. ಅಷ್ಟು ಖುಷಿಯಾಗಿತ್ತು. ಯಾಕೆಂದರೆ ನನ್ನೆಲ್ಲ ಚಿಕ್ಕ ಪುಟ್ಟ ಪ್ರತಿಭೆಗೆ ಸಿಕ್ಕವಂಥ ಅದ್ಭುತವಾದ ಅದು ಫಲಿತಾಂಶ ಅಂತಲೇ ಹೇಳ್ಬೋದು. ಆ ಖುಷಿಯನ್ನು ನಾನು ವ್ಯಕ್ತಪಡಿಸೋದಕ್ಕೆ ನನ್ನ ಕಣ್ಣಲ್ಲಿ ನೀರೇ ಬಂದಿತ್ತು. ನಮ್ಮ ಮನೆಯವರು ಕೂಡ ತುಂಬ ಖುಷಿಯಿಂದ ಕಲೆಗೆ ಸಿಕ್ಕ ಬೆಲೆ ಅಂತ ಹೇಳಿ ಅವರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಂಡಿದ್ರು. ನನಗೊಂಥರ ಕಲಾಲೋಕ ಅನ್ನೋದು ಉತ್ಸಾಹನ ಹೆಚ್ಚಿಸುವ ಒಂದು ಚಿಲುಮೆಯಾಗಿದೆ. ನನ್ನ ಚಿಕ್ಕ ಪುಟ್ಟ ಪ್ರತಿಭೆಗೆ ಅದು ನೀಡುವ ಒಂದು ಪ್ರೋತ್ಸಾಹ ನನಗೆ ನಿಜವಾಗ್ಲೂ ನಾನು ಮರೆಯೋದಕ್ಕಾಗಲ್ಲ. ಯಾಕೆಂದರೆ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಹೆಸರು ಬಂದಾಗ ಆಗೋ ಖುಷಿಗೆ ಅದು ಯಾವತ್ತೂ ಬೆಲೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ನನಗೆ ಕಲಾಲೋಕ ಅನ್ನೋದು ನನಗೊಂದು ಹೊಸ ಅನುಭವವನ್ನೇ ಸೃಷ್ಟಿಸಿಕೊಟ್ಟಿದೆ ಅಂತ ಹೇಳಿದ್ರೂ ತಪ್ಪಾಗಲ್ಲ. ದಿನದಿಂದ ದಿನಕ್ಕೆ ನನ್ನಲ್ಲಿ ನನ್ನೊಳಗಿನ ಪ್ರತಿಭೆಗೆ ಒಂದು ಹೊಸತನವನ್ನು ಕೂಡ ಅದೇ ತಂದುಕೊಟ್ಟಿದ್ದು. ಎಷ್ಟು ಕಲ್ತಿದ್ದೀನಿ ಅಂದರೆ ಬೇರೆಯವರನ್ನು ನೋಡಿ ನಾನು ತುಂಬಾ ಕಲ್ತಿದ್ದೀನಿ. ಕಲಾಲೋಕದಲ್ಲಿ ಒಮ್ಮೆ ವಿಹರಿಸಿ ಬನ್ನಿ ನೀವು ಕೂಡ. ಅದರಲ್ಲಿ ಎಷ್ಟೊಂದು ವಿಷಯಗಳನ್ನು ಕಲಿತೀರಾ. ನಿಮ್ಮೊಳಗೇ ಏನೋ ಒಂದು ಬದಲಾವಣೆ ಆಗೋದಕ್ಕೆ ಲೋಕ ಅನ್ನೋದು ಒಂದು ಮೈಲಿಗಲ್ಲು ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಷ್ಟು ಚಂದ ಬರಹಗಾರರು ತಮ್ಮ 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 ಅನುಭವಗಳನ್ನು ಅಲ್ಲಿ ಹಂಚಿಕೊಂಡಿದ್ದಾರೆ ಅಂದರೆ ಒಬ್ಬರಿಗಿಂತ ಒಬ್ಬರು ಪ್ರತಿಭಾವಂತ ಬರಹಗಾರರಿದ್ದಾರೆ. ಕವನಗಳನ್ನು ಓದೋದೇ ಒಂಥರ ಖುಷಿಯಲ್ಲಿ ಕಣ್ಣಿಗೆ ಹಬ್ಬ, ಕವಿ ಋಷಿಗಳ ಮನ ತಣಿಸುವ ಒಂದು ಕಾವ್ಯ ಕುಸುರಿ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಒಮ್ಮೆ ಭೇಟಿ ನೀಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತನಕ ಕೇಳಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.